ನಮಸ್ತೆ. ನನ್ನ ಹಾಸ್ಪಿಟಲಲ್ಲಿ ಬರುವ ತುಂಬಾ ಸಾಧಕರು ಕೇಳುವ ಒಂದು ಕಾಮನ್ ಡೌಟ್ ಇದೆ. ಕೂದಲು ಉದುರೋದಕ್ಕೆ ಸಪ್ಲಿಮೆಂಟ್ಸ್‌ಗಳು ತಗೊಂಡ್ರೆ ಸೊಲ್ಯೂಷನ್ ಬರುತ್ತಾ ಅಂತ. ಖಂಡಿತ ನಿಮಗೆ ಸಪ್ಲಿಮೆಂಟ್ಸ್‌ಗಳು ತಗೊಂಡ್ರೆ ಹೇರ್ ಫಾಲ್ ಒಂದು ಸ್ಟಾಪ್ ಆಗುತ್ತೆ. ಬಟ್ ಯಾವ ಸಪ್ಲಿಮೆಂಟ್ ತಗೋಬೇಕಾಗುತ್ತೆ? ಅದಕ್ಕೆ ಯಾವ ಕಾರಣಕ್ಕೆ ನಿಮಗೆ ಕೂದಲು ಉದುರುತ್ತಾ ಇದೆ ಅಂತ ಕಂಡುಹಿಡಿಬೇಕು. 3, 4 ಕಾರಣ ಇದೆ ಕೂದಲು ಉದುರಕ್ಕೆ. ಒಂದನೇದು ಜೆನೆಟಿಕ್ ಆಗಿ ನಿಮಗೆ ಕೂದಲು ಉದುರೋದಕ್ಕೆ ಚಾನ್ಸಸ್ ಇದೆ. ಎರಡನೇದು ನಿಮ್ಗೆ ಏನಾದರೂ ಕಾಯಿಲೆಗಳು ಬಂತು. ಈಗ ಥೈರಾಯ್ಡ್ ಸಮಸ್ಯೆ, ಇಲ್ಲ ರಕ್ತ ಕೊರತೆ ಇದರಿಂದ ಎಲ್ಲ ಕೂದಲು ಉದುರೋಕ್ಕೆ ಚಾನ್ಸಸ್ ಇದೆ. ಮೋಸ್ಟ್ ಕಾಮನ್ ಆಗಿ ಹೇರ್ ಫಾಲ್ ಕಂಡು ಬರೋದ್ರದ್ದು ರೀಸನ್ ಅಂದಿರೋದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ. ಸೊ ಮೇನ್ ಆಗಿ ಯಾವುದೆಲ್ಲ ನ್ಯೂಟ್ರಿಯೆಂಟ್ಸ್‌ಗಳು ನಿಮ್ಮ ಕೂದಲಿಗೆ ಬೇಕಾಗುತ್ತೆ? ಜಿಂಕ್, ಫೆರಿಟಿನ್, ಫೋಲಿಕ್ ಆಸಿಡ್, ವಿಟಮಿನ್ ಡಿ, ವಿಟಮಿನ್ ಬಿ12, ಕ್ಯಾಲ್ಸಿಯಂ. ಸೊ ಇಷ್ಟು ನ್ಯೂಟ್ರಿಯೆಂಟ್ಸ್‌ಗಳನ್ನ ನೀವು ಬ್ಲಡ್ ಟೆಸ್ಟ್ ಮಾಡಿ ಇದರಲ್ಲಿ ಏನಾದರೂ ಒಂದು ಕೊರತೆ ಇದೆಯಾ ಅಂತ ಕಂಡಿಡಿದು, ಕೊರತೆ ಇದ್ರೆ ಇದಕ್ಕೆ ಕಾಂಪೆನ್ಸೇಟರ್ ಆಗಿ ನೀವು ಸಪ್ಲಿಮೆಂಟ್ಸ್‌ಗಳನ್ನ ತಗೋಬೇಕು. ಸೊ ಮೂಲ ಕಾರಣ ಏನು ಅಂತ ಕಂಡಿಡಿದು ಅದಕ್ಕೆ ಸಪ್ಲಿಮೆಂಟ್ಸ್‌ಗಳು ತಗೊಂಡ್ರೆ ಅಷ್ಟೇ ಹೇರ್ ಫಾಲ್‌ನ ಪ್ರಿವೆಂಟ್ ಮಾಡಕ್ಕಂದು ಆಗೋದು.